ಮಹಿಳಾ ಸಂಘದ ಹೆಸರಿನಲ್ಲಿ ಕೋಟ್ಯಾಂತರ ರೂಪಾಯಿ ವಂಚನೆ ಮಾಡಿರುವಂತಹ ಆರೋಪ ಕೇಳಿ ಬರ್ತಾ ಇದೆ. ಬಾಗಲಕೋಟೆ ಜಿಲ್ಲೆಯ ಬೀಳಗಿ ಪಟ್ಟಣದಲ್ಲಿ ನಡೆದಿರುವಂತಹ ಘಟನೆ ಇದು. ದುರ್ಗಾದೇವಿ ಮಹಿಳಾ ಮತ್ತು ಗ್ರಾಮೀಣ ಅಭಿವೃದ್ಧಿ ಸಂಸ್ಥೆಯಿಂದ ವಂಚನೆ ಮಾಡಿರುವಂತಹ ಆರೋಪ ಕೇಳಿ ಬರ್ತಾ ಇದೆ. ಸಂಘದ ಅಧ್ಯಕ್ಷೆ ವಿದ್ಯಾ ಹಳ್ಳೂರು, ಕಾರ್ಯದರ್ಶಿ ರಚನಾ ಇವರು ವಂಚನೆ ಮಾಡಿರುವಂತಹ ಆರೋಪ ಕೇಳಿ ಬರ್ತಾ ಇರುವುದು. ಬೀಳಗಿ ಪಟ್ಟಣದ ದುರ್ಗಾದೇವಿ ಮಹಿಳಾ ಮತ್ತು ಗ್ರಾಮೀಣ ಅಭಿವೃದ್ಧಿ ಸಂಸ್ಥೆ ಇದು. ವಿದ್ಯಾ ಹಳ್ಳೂರು ಹಾಗೂ ರಚನಾ ಬಂಟನೂರು ಎನ್ನುವವರಿಂದ ವಂಚನೆ ಆಗಿರುವಂತಹ ಆರೋಪ ಕೇಳಿ ಬರ್ತಾ ಇದೆ. ಇಬ್ಬರಿಗೂ ಕೂಡ ಹಿಗ್ಗಾಮುಗ್ಗಾ ತರಾಟೆಗೆ ತೆಗೆದುಕೊಂಡಿದ್ದಾರೆ ಸಂಘದ ಸದಸ್ಯರು. ಕಾರ್ಯದರ್ಶಿ ರಚನಾಳನ್ನ ಹಿಡಿದು ಎಳೆದಾಡಿದಂತ ನೊಂದ ಮಹಿಳೆಯರು. ರಚನಾ ಹಾಗೂ ವಿದ್ಯಾ ಹಾಗೂ ಮಹಿಳಾ ಸಂಘದ ಸದಸ್ಯರ ನಡುವೆ ತೀವ್ರ ವಾಗ್ವಾದ ಕೂಡ ಆಗಿದೆ. ಪ್ರತಿಭಟನಾ ಸ್ಥಳದಲ್ಲಿ ಕೆಲಕಾಲ ಗೊಂದಲ ವಾತಾವರಣ ಕೂಡ ನಿರ್ಮಾಣ ಆಗಿತ್ತು. ಪ್ರತಿಭಟನಾ ಸ್ಥಳಕ್ಕೆ ಭೇಟಿ ನೀಡಿ ಪರಿಸ್ಥಿತಿಯನ್ನು ಪೊಲೀಸರು ತಿಳಿಗೊಳಿಸಿದ್ದಾರೆ. ಇನ್ನು ಅಮಾಯಕರನ್ನ ಕೋಟ್ಯಾಂತರ ರೂಪಾಯಿ ಅಮಾಯಕರಿಂದ ವಂಚಿಸಿರುವಂತಹ ಆರೋಪ ಕೇಳಿ ಬರ್ತಾ ಇರುವುದು. ವಿದ್ಯಾ ಹಳ್ಳೂರು ಹಾಗೂ ರಚನಾ ಇಬ್ಬರನ್ನು ಕೂಡ ಪೊಲೀಸರು ಸದ್ಯಕ್ಕೆ ಠಾಣೆಗೆ ಕರ್ಕೊಂಡು ಹೋಗಿದ್ದಾರೆ. ವಿಚಾರಣೆ ನಡೆಸಲಾಗ್ತಾ ಇದೆ. ಮಹಿಳಾ ಸದಸ್ಯರ ಮುಂದೆ ತಪ್ಪು ಮಾಡಿದ್ದಾಗಿ ಇಬ್ಬರು ಕೂಡ ತಪ್ಪೊಪ್ಪಿಕೊಂಡಿದ್ದಾರೆ. ಸದ್ಯಕ್ಕೆ ಅವ್ರನ್ನ ವಿಚಾರಣೆಗೆ ಒಳಪಡಿಸಲಾಗಿದೆ. ಕಾರ್ಯದರ್ಶಿ ರಚನಾ ಬಂಟೂರ್ ಅಂತ ಹೇಳಿ ಮಾತಾಡಿದ್ರಿ ಸರ್. 10 ರೂಪಾಯಿ ಕೂಡಿಡೋದು ನಾವು ಎದಕ್ಕರ ಆಗತ್ತ ಹೇಳಿ ಅವ್ರು ಎದಕ್ಕರ ಆಗತ್ತ ಹೇಳಿ ಕೂಡಿಟ್ಟಾರಿ ಸರ್. ನಮ್ ಕಡೆ ರೀ ಲೇಟ್ ಆಗಿದ್ದಕ್ಕಾಗಿ ನಾವು ಈ ಪತ್ರಕರ್ತರ ಮುಂದಾತು ವಿಡಿಯೋಗಳ ಮುಂದಾತು ಲೇಟ್ ಆಗಿದ್ದಕ್ಕೆ ನಾವು ಕ್ಷಮೆ ಕೇಳ್ತೀವ್ರಿ ಸರ್. ನಾವೇನ್ ಕೇಳ್ಕೊಂತೀವ್ರಿ, ಸೇವಾ ಪ್ರತಿನಿಧಿಗಳ ಹತ್ರ ಕೆಲಸ ಮಾಡೋರ ಹತ್ರ ಲೇಟ್ ಆಗೈತ್ರಿ ಅಮ್ಮಾರ, ಆಗಸ್ಟ್ 15ನೇ ತಾರೀಕಿಗೆ ನಿಮ್ಮ ಡೇಟ್ ಹೇಳ್ತೀವಿ, ಕರ್ಕೊಂಬಂದು ತಗೊಂಡ್ ಹೋಗತ್ ಹೇಳಿರಿ ಸರ್. ಯಾವುದೇ ನಾವು ಗೋಲ್ಮಾಲ್ ಮಾಡೋದಿಲ್ರಿ ಸರ್, ಯಾವುದೇ ಮುಣಗಿಸ್ಕೊಂಡು ಹೋಗುವಂತದಿಲ್ರಿ. ನಾವು ಇದೇ ಬೆಳಗ್ಗೆ ತಾಲೂಕಿನ ಹೆಣ್ಣು ಮಕ್ಕಳದೇವ್ರಿ, ನಾವು ಇದೇ ಗ್ರಾಮದವ್ರದಿವ್ರಿ ಸರ್. ಯಾರಿಗೆ ಮೋಸ ಮಾಡ್ಬೇಕು ಅನ್ನೋದಿಲ್ರಿ. ಇದೇ ಆಗಸ್ಟ್ 15ನೇ ತಾರೀಕಿಗೆ ತಮ್ಮೆಲ್ಲರಿಗೂ ಡೇಟ್ ಕೊಟ್ಟಿವಿ. ಇದೇ 15ನೇ ತಾರೀಕಿಗೆ ನಿಮ್ಮನ್ನೆಲ್ಲರೂ ಕರೆಸಿ ನಾವು ಉಳಿತಾಯ ಹಣವನ್ನು ಕೊಡ್ತೀವಿ. ದುರ್ಗಾದೇವಿ ಸಂಘ ಸ್ವಸ ಸಂಘ ಇಂತ ಹಿಂಗ ಹೆಸರು ಕೊಟ್ಟಾಡ್ರಿ. ಆ ಹೆಸರಿನ ಮೇಲೆ ಅಮೌಂಟ್ ತುಂಬಿ ನಾವು ಎಷ್ಟು ವಾರ 55 ರೂಪಾಯಿ ತುಂಬ್ತೇವ್ರಿ. ನಾವು ಒಂದು ಸಂಘಿಗೆ 8 ಮಂದಿ ಇದೇವಿ. 8 ಮಂದಿ, ಒಂದೊಂದು ಸಂಘಿಗೆ 10 ಮಂದಿ, 12 ಮಂದಿ, 13 ಮಂದಿ ಹಿಂಗದೀವಿ. 6 ಮಂದಿ, 7 ಮಂದಿ, 8 ಮಂದಿ ಅದಾರಿ. ಅಷ್ಟರು ಕಡೆ ಸಂಘ ಮಾಡಿಸ್ಕೊಂಡಾರ್ರಿ. ಏನ್ ನನ್ನ ಕೈ ಕೊಟ್ಟೇನೆ ನಮ್ಮ ಆಫೀಸ್ನಾಗ ಬರೋ ಹಕ್ಕ ಇಲ್ಲಿ ನಿಮ್ದು. ನೀ ಯಾರು ಕೊಟ್ಟೆ ಅವ್ರನ್ನ ಕೇಳ ಅಂತ ಹೇಳಕ್ಕೆ ಹಾ ಬೆದರಿಕೆ ಹಾಕತ್ತಾರೆ. ಎಲ್ಲಿ ಹೋಗ್ರಿ ಹೋಗ್ರಿ, ಯಾರ ಕೈ ಕೊಟ್ರಿ ಅವ್ರನ್ನ ಕೇಳ್ರಿ. 3 ಎಸ್ಪಿನ್ ಕೇಳಂದ್ರಿ. ನಾವು 3 ಎಸ್ಪಿನ್ ಕೇಳ್ರೆ ನನ್ನ ಕೈಯಾಗ ನೀವು ಕೊಟ್ಟಿಲ್ಲ, ಅಲ್ಲೇ ಮೇಡಮ್ ಅವ್ರ ಕೈಯಾಗ ನಿಮ್ಮ ಮೇಡಮ್ ಅವ್ರ ನಿಮ್ಮ ಮನೆ ಕರ್ಕೊಂಬಂದು ತುಂಬೇವ್ ನಾವು. ಅವ್ರನ್ನ ಕೇಳ್ರಿ ಅಂದ್ರೆ ಇಲ್ಲಿ ಬಂದು ಕೇಳ್ರಿ, ನೀವೇನು ನಮಗೆ ಸಂಬಂಧ ಇಲ್ಲ. ನೀವು 3 ಎಸ್ ಪಿ ಯಾರು ತುಂಬ್ಯಾರ ಅವ್ರನ್ನ ಕೇಳ್ರಿ, ನಮಗೇನು ಸಂಬಂಧ ಇಲ್ಲ. ನಮ್ಮ 15 ಲಕ್ಷಕ್ಕೆ ಯಾರು ಜವಾಬ್ದಾರಿ ರೀ? ಅದನ್ನ ಯಾವಾಗ ಕೊಡ್ತಾರ ಬೇಕು ನಮಗೆ.